ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ 2025-26ನೇ ಸಾಲಿನ 9ನೇ ವಾರ್ಷಿಕೋತ್ಸವ ಹಾಗೂ ಜ್ಞಾನಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕುಲ ಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭವನ್ನು ಧಾರವಾಡದ ಆಕಾಶವಾಣಿಯ ವಲಯ ನಿರ್ದೇಶಕರಾದ ಶರಣ ಬಸವ ಚೋಳಿನಿವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಟ್ಯಾಲೆಂಟ್ ಟ್ರೀ ಇಂಡಿಯಾ ಗ್ರೂಪ್ ಆಫ್ ಬೆಂಗಳೂರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಗದೀಶ್ ಎಸ್ ನಾಯ್ಕ್ ಮತ್ತು ಯಲಬುರ್ಗದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಎಂಎನ್ ಜನಾದ್ರಿ ಆಗಮಿಸಿದರು. ಅಧ್ಯಕ್ಷತೆಯನ್ನ ಕಾಲೇಜಿನ ಅಧ್ಯಕ್ಷರಾದಂಥ ಡಾಕ್ಟರ್ ವೀಣಾ ಬಿರಾದರ್ ಅವರು ವಹಿಸಿ ಸನ್ಮಾನ ಸ್ವೀಕರಿಸಿಕೊಂಡು ಮಾತನಾಡಿ ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸುತ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಇವತ್ತು ಇದಾಗಬೇಕು ಅಂತಂದ್ರೆ ಮರದಿನ ಅದಕ್ಕೆ ರೆಡಿ ಮಾಡ್ಕೊಂಡು ಅದ್ರ ಪ್ರಕಾರ ಅಲ್ಲಿ ಸ್ಟಾರ್ಟ್ ಆಗೇ ಬಿಡ್ತದೆ ವರ್ಕ್. ಹಂಗಾಗಿನ ಇವತ್ತು ನಮ್ಮ ವಿದ್ಯಾರ್ಥಿಗಳು ಈ ಎಲ್ಲ ರೀತಿಯ ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಮುಂದೆ ಮತ್ತೆ ರಿತೇಶ್ ಬಂದಾನ, ಬಹಳ ತೊಂದರೆಯಿಂದ ಬಂದವ ಅವನು. ಗುಲ್ಬರ್ಗ ಅಲ್ಲಪ್ಪ, ಗುಲ್ಬರ್ಗ ಹತ್ರ ಇಷ್ಟು ತ್ರಾಸ ಇತ್ತು. ಆಮೇಲೆ 1ನೇ ವರ್ಷ ರಜನಿ ಮೇಡಮ್ ಗೊತ್ತದಲ್ಲ ಒಂದು ಹೆಂಗಿದ್ದ, ಒಂದು ಚೂರ್ ಅವಂಗ ಟರ್ನ್ ಮಾಡ್ಲಿಕ್ಕೆ ಮೋಟಿವೇಶನ್ ಕೊಟ್ಟು ತಿಳಿಸಿದ್ವಿ. 2nd ಇಯರ್ ಚಾಲೆಂಜ್ ಕೊಟ್ಟು ಇವತ್ತು BAMS ನೀಟ್ ಒಳಗೆ ಕ್ವಾಲಿಫೈ ಆಗಿ BHMS ಸೀಟ್ ಇಲ್ಲೇ ನಮ್ಮ ಧಾರವಾಡದಾಗ ಕಲೀಲಿಕ್ಕತ್ತಾನ. ಸಪ್ಪನ ಕೀರ್ತಿ ಅಂತ ಹೇಳಿ ಅವಳು ಇವತ್ತು ಬಂದಾಳ. ಜೋರ್ ಚಪ್ಪಾಳೆ ಹಾಕ್ರಿ ನೀವು, ನೆಕ್ಸ್ಟ್ ಅಲ್ಲೇ ಇರೋರು. ಕೀರ್ತಿ ಬಂದಾಳ, ಆಕಿನೂ ಹಂಗ 1 ವರ್ಷ ನಾ ಇದು ಮಾಡ್ತೇನ್ರಿ, ಕೂತ್ ತಗೋತೇನ್ರಿ ಅಂತ ಹೇಳಿ ಜಸ್ಟ್ ಅವ್ರಿಗೆ ಒಂದೊಂದು ಮೋಟಿವೇಶನ್ ಮಾಡ್ಕೋತ ಹಿಂಗ್ ಮಾಡ್ರಿ, ಇಷ್ಟು ಓದ್ರಿ ಅಂತ ಹೇಳಿದ್ದು. ಇವತ್ತು ಅವರು ವೈದ್ಯಕೀಯ ಕ್ಷೇತ್ರದೊಳಗೆ ಇನ್ನು 5 ವರ್ಷದೊಳಗೆ ಡಾಕ್ಟರ್ ಆಗಿ ವಯಸ್ಸಾಗಿರ್ತದವ. ನಮಗೆ ನೋಡಕ್ ನೀವ ಬರ್ಬೇಕು ಅವಾಗ, ಹೌದಿಲ್ಲ? ಫೋನ್ ಮಾಡಿ ಕೇಳಿದ್ವಿ ಅಂತಂದ್ರೆ ಎಲ್ಲ ನೀವ ಮಾಡಿ ನೋಡೋದು, ರೈಟ್? ಖುಷಿ ಅನಿಸ್ಲಿಕ್ಕತ್ತೈತಿ. ಈ ರೀತಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ನಮ್ಮೆಲ್ಲರ ಇಡೀ ತಂಡದ ಶ್ರಮ ಕಾರಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಇನ್ನು 1 ತಿಂಗಳಷ್ಟ ನೀವು ನಮ್ಮ ಜೊತೆಗಿರೋದು ಹಳಾಳ ಅನಿಸ್ಲಿಕ್ಕತ್ತೈತಿ. ತಾಯಿ ಗೂಡಿನಿಂದ ಗುಬ್ಬಚ್ಚಿಗಳ ರೆಕ್ಕೆ ಬಲ್ತ ನಂತರ ಹಾರಿ ಹೋಗ್ತಾವಲ್ಲ, ಹಂಗೆ ಇವತ್ತು 2nd PUC ಮುಗಿದ ನಂತರ ನೀವು ಮುಂದಿನ ನಿಮ್ಮ ಉನ್ನತ ಬೇರೆ ಬೇರೆ ವಿದ್ಯಾಭ್ಯಾಸದೊಳಗೆ ಬೇರೆ ಬೇರೆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತೀರಿ. ಅಲ್ಲಿಯೂ ಇದೇ ರೀತಿಯ ಎಲ್ಲ ಒಳ್ಳೆಯ ಅಂಶಗಳನ್ನು ವ್ಯಕ್ತಿತ್ವಗಳನ್ನು ಅಳವಡಿಸಿಕೊಂಡು ಒಳ್ಳೊಳ್ಳೆಯ ಸ್ಥಾನಕ್ಕೆ ಹೋಗಿ ಸಮಾಜಕ್ಕೂ ಒಂದು ಏನಾದರೂ ಒಳ್ಳೆಯದನ್ನು ಮಾಡುವಂತಹ ಮನಸ್ಸಿನ ಜೊತೆಗೆ ತಂದೆ ತಾಯಿಗಳ ಆಶೀರ್ವಾದದ ಜೊತೆಗೆ ಎಲ್ಲವೂ ಒಳ್ಳೆಯದು ನಿಮ್ಮ ಜೊತೆಗಿರಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ ಚರಣ ಮಾತು ಕೊಟ್ಟಿಪ್ಪ, ಎಲ್ಲರೂ ಮಾಡಿ ತೋರ್ಸಬೇಕು. ಎಲ್ಲರೂ ಫಸ್ಟ್ ಇಯರ್ನವ್ರು ನೋಡ್ರಿ, ಯಾರು ಟಾಪ್ ಮಾಡ್ತೀರಿ 90 ಮ್ಯಾಲ್ ರಿಸಲ್ಟ್ ಇರ್ಬೇಕು ಎಲ್ಲರದು. 90-95 ಅನ್ಕೊಂಡ್ಬಿಡ್ರಿ, ಅಷ್ಟು ರಿಸಲ್ಟ್ ಎಲ್ಲರದು ಇರ್ಬೇಕು. ನಿಮ್ಮೆಲ್ಲರ ಪರವಾಗಿ ಪ್ರಮಾಣ ಮಾಡಿ ಹೇಳ್ಬಿಟ್ಟ ನಾವೀಗ, ರೈಟ್? ಮಾಡ್ತಿರ್ಲ? ಏನ್ ಧ್ವನಿ ಇದು ಹಸಿವಾಗೈತೆನ? ನಮಗೂ ಹಸಿವಾಗೈತೆ. ನಾವು ಮುಂಜಾನಿಂದ ಕುಂತೀವ್ರಿ ಎಲ್ಲರೂ ಟೀಚರ್ಸ್ ಇಷ್ಟರು. ಜೋರ್ ಹೇಳ್ರಿ, ಮಾಡ್ತೀರಿಲ್ಲ? ಇನ್ನೂ ಬರವಾಗ ಧ್ವನಿ, ಮಾಡ್ತೀರಿ? ಎಸ್, ಓಕೆ ಸರ್. ವಿದ್ಯಾರ್ಥಿಗಳಿಗೆ ಒಂದು ಅವ್ರಿಗೆ ಪ್ರೋತ್ಸಾಹ ನೀಡಾಕ ನೀವು ಅದನ್ನ ದುಡ್ಡಿನ ರೂಪದೊಳಗೆ ಅವರಿಗೆ ಫಸ್ಟ್ ಪ್ಲೇಸ್ ಬಂದಿದ್ದಕ್ಕೆ 2,500 ರೂಪಾಯಿ 2 ವಿಭಾಗಕ್ಕೆ ಕಿಟ್ರಿ. ಅದೊಂದು ದೊಡ್ಡ ಪ್ರೋತ್ಸಾಹ ಸರ್ ಅವ್ರಿಗೆ. ಅದು ಆಶೀರ್ವಾದ, ಪ್ರೋತ್ಸಾಹ 2 ಯಾರು ತಗೋತೀರಿ ಇವತ್ತ ಚಾಲೆಂಜ್ ಕೊಟ್ಕೊಡ್ರಿ. ಕಾಮರ್ಸ್ ವಿಭಾಗಕ್ಕೆ ಸರ್ ಜನಾದ್ರಿ ಸರ್ ಅವರು ಡಿಕ್ಲೇರ್ ಮಾಡ್ಯಾರ. ಆಮೇಲೆ ಸೈನ್ಸಕ್ಕೂ 2 ವಿಭಾಗದೊಳಗೆ ಯಾರು ತಗೋತೀರಿ ಅದನ್ನ ಪ್ರೈಸ್ ನೆಕ್ಸ್ಟ್ ಇಲ್ಲಿ ತಂದೆ ತಾಯಿಗಳ ಜೊತೆ ಕೂತು ತಗೋತೀರಿ. ಇವತ್ತ ಮನಸ್ಸೊಳಗೆ ಚಾಲೆಂಜ್ ಮಾಡ್ಕೊಡ್ರಿ. ಆ ಚಾಲೆಂಜ್ ಏನು ಮಾಡ್ಕೋತಿರಲ್ಲ ಅದನ್ನ ಸಾಧಿಸೋ ತನಕ ಕೂಡುವಂಗಿಲ್ಲ, ವಿಶ್ರಾಂತಿ ತಗೊಳ್ಳೋವಂಗಿಲ್ಲ. 2 ತಿಂಗಳು ಎಕ್ಸಾಮ್ಸ್ ಉಳಿದಾವ. ಓಕೆ, ಎಲ್ಲ ಪಾಲಕರಿಗೆ ಪ್ರತಿಯೊಬ್ಬರಿಗೂ ಬಂದವರಿಗೆ ನಮ್ಮ ಆತ್ಮೀಯರಿಗೆ ಸರ್ ಆನೆಗುಂದಿ ಸರ್ ಬಂದಿರಿ, ಎಷ್ಟೊತ್ತಾತ್ ಕೂತಿರಿ ಸರ್, ಪಾಟೀಲ್ ಅವರು ಮತ್ತು ಇನ್ನುಳಿದ ಎಲ್ಲ ಪಾಲಕರು ಬಂದಾರ. ಪ್ರತಿಯೊಬ್ಬರಿಗೂ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಎಲ್ಲ ಗಣ್ಯರಿಗೆ ಮತ್ತು ನಮ್ಮ ಎರಡೂ ಇವು ಆ ಕಡೆ ಕೂತಾರ ಜೋಡೆತ್ತುಗಳ, ಹೌದಾ, ವೀರೇಶ್ ಮತ್ತು ಮಹೇಶ್
ಇದರ ಜೊತೆಗೆ ಇಡೀ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ NSS ಟೀಮ್ ಪೂರ್ತಿ 2 ತಾಸ ಹಂಗ ನಿಂತದ. ಚಾಲೆಂಜ್ ಕೊಟ್ಟಿದ್ರಿ ನೀವು, ಪೂರ್ತಿ ನಮ್ NSS ಕೈಯಾಗ ಕೊಡ್ರಿ ಅಂತ ಮೊರನ್ಕರ್ ಸರ್ ಹೇಳಿದ್ರು. ಇಡೀ ಟೀಮ್ ನಮ್ದು ಕೈಯಾಗ ಕೊಟ್ಟಿದ್ರಿ, ನಾವು ನೋಡ್ತೇವೆ ಅಂತ ಹೇಳಿ ಬಂದಾಗಿನಿಂದ ಇಲ್ಲಿ ತನಕ ಹೋಲ್ ಟೀಮ್ ಹಂಗ ನಿಂತಿರಿ. ಅಷ್ಟ ಶಿಸ್ತು. ವಾರ್ಷಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಿಸಲಾಯಿತು. ಕಳೆದ ವರ್ಷ ದ್ವಿತೀಯ PUC ತೇರ್ಗಡೆಯಾಗಿ MBBS, BMS, BHMS ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸತ್ಕರಿಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿರುವ ಮಿರ್ಜೆಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕರಾದ GS ಹಂಚಿನಾಳ ಮತ್ತು ಜೋಡಳ್ಳಿಯ ಸಂಗಮೇಶ್ವರ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕರಾದ ಡಾ ಶೇಖಪ್ಪ S ಬದೆನ್ನವರ್ ಇವರಿಗೆ ಶ್ರೀ ಸಾಯಿ ಶಿಕ್ಷಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಸಾಮಾಜಿಕ ಕಳಕಳಿ ಹೊಂದಿದ ಮತ್ತು ಸತ್ಯ ಪ್ರಾಮಾಣಿಕತೆಯಿಂದ ಇರುವ ಮಹನೀಯರಿಗೆ ಸನ್ಮಾನಿಸಲಾಯಿತು. ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಾದ ನೃತ್ಯ, ನಾಟಕ, ಹಾಡು ಮತ್ತು ಇತ್ಯಾದಿಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದಂಥ ಡಾ SP ಗಾಡಿ, ಪ್ರೊಫೆಸರ್ SV ಗುರುಮಠ್, ಕಾರ್ಯದರ್ಶಿಗಳಾದ ಅನ್ನಪೂರ್ಣ ಗುರುಮಠ್, ಪ್ರಾಚಾರ್ಯರಾದ ನಾಗರಾಜ್ ಶಿರೂರ್ ಮತ್ತು ಶ್ರೀ ಸಾಯಿ ಪರಿವಾರದ ಎಲ್ಲ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು, ಪಾಲಕರು ಭಾಗವಹಿಸಿದ್ದರು.